ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ರಿವ್ಯೂ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಇಷ್ಟೆಲ್ಲ ಕಸ್ಟಮರ್ ಬಟ್ಟೆ ಸ್ಟಿಚಿಂಗ್ ಕೊಟ್ಟಾಗ ಇವೆಲ್ಲ ನಾವು ಹೆಂಗೆ ಮೇಂಟೈನ್ ಮಾಡಬೇಕು, ನಾವೆಷ್ಟು ಜಲ್ದಿ ಹೊಲಕ್ಕೆ ಕೊಡ್ತೀವಿ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ. ನೋಡಿ, ಸಿಕ್ಕಾಪಟ್ಟೆ ಬಟ್ಟೆಗಳು ಬಂದ್ಬಿಟ್ಟಾವು. ಹಿಂಗಾಗಿ ಟೈಲರಿಂಗ್ ಚಾನಲ್ ಕೂಡ ಮಾಡೋಕ್ಕಾಗ್ತಿಲ್ಲ. ಟೈಲರಿಂಗ್ ಚಾನಲ್ ಒಳಗೆ ಇವಾಗ 600 ಸಬ್ಸ್ಕ್ರೈಬರ್ಗೆ ಏನಾಗೈತೆ ರೀ, 2000 ಹಚ್ಚೋವ್ರಿಗೆ ಏನಾಗೈತೆ. ಪ್ರತಿಯೊಂದು ನಮಗೆ ಬಟ್ಟೆಗಳು ಟಿಚಿಂಗ್ ಕೊಡ್ಬೇಕಂದ್ರೆ ನಾವು ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಹೊಲಿಬೇಕು, ಅದೆಲ್ಲ ನಿಮ್ಗೆ ಟಿಪ್ಸ್ಗಳು ಕೊಡ್ತೀನಿ ಈ ವಿಡಿಯೋದಾಗ. ನಿಮಗೂ ಕೂಡ ನಾನು ಕೂಡ ಜಾಕ್ ಮಿಷಿನ್ ಇದ್ರೆ ತುಂಬ ಬಟ್ಟೆಗಳು ಬಂದ್ರೆ ಮೇಂಟೈನ್ ಮಾಡೋಕೆ ಈಜಿ ಆಗುತ್ತೆ. ನೋಡಿ, ನಾನು ಕೂಡ ತೊಗೋಬೇಕನ್ನೋ ಪ್ಲ್ಯಾನಿಂಗ್ ಅದನ್ನು ತೊಗೊಂಡ್ರೆ ಖಂಡಿತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನಮಗೆ ಬಟ್ಟೆ ಟಿಚಿಂಗ್ ಕೊಡ್ಬೇಕಂದ್ರೆ ಒಬ್ರೊಬ್ರಿಗೆ 6, 7, 8 ಬ್ಲೌಸ್ ಕೊಡ್ತಿರ್ತಾರೆ. ಈ ಕಡೆ ಹಳ್ಳಿ ಕಡೆ ನೋಡಿ ಸಾದಾ ಬ್ಲೌಸು ಜಾಸ್ತಿ ಕೊಡ್ತಾರೆ. ನನಗೆ ಇಂಟ್ರೆಸ್ಟ್ ಅಂದ್ರೆ ಅಸ್ತರ ಬ್ಲೌಸ್ ಹೊಲಿಯೋಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಅದು ಒಂದೇ ಉಕ್ಸ್ ಹಚ್ಚೋದು 5 ಉಕ್ಸ್ ಹಚ್ಚಿಬಿಟ್ರೆ ಡಬಲ್ ಬ್ಲೌಸಿನ ರೊಕ್ಕ ಬರುತ್ತೆ. ಇವಾಗ ನಾನು ಕೂಡ ರೇಟ್ ಜಾಸ್ತಿ ಮಾಡೀನಿ, ನೀವು ಕೂಡ ಹೇಳ್ತಿದ್ರಿ ಅಕ್ಕ ರೇಟ್ ಜಾಸ್ತಿ ಮಾಡಿ ಅಂಥೇಳಿ. ಇದು ಎಲ್ಲ ಸೀಟ್ಯಾಗಿ ಹೊಲ್ದಿದ್ದು ನೋಡಿ. ಸೀಟ್ಯಾಗಿ ಹೊಲಿದ್ರೆ ಈ ಥರ ಪಿಕೋ ಹಾಕಿ ಹೊಲಕ್ಕೆ ಕೊಡ್ತಾರೆ. ಇದು ಒಂದು ಬ್ಲೌಸಿಗೆ ಏನಾದರೂ 300, 400 ರೂಪಾಯಿ ತೊಗೊಂಡಾರಿ. ಇಲ್ಲಿ ನಾವೇನೈತಿ 200 ಬೇಡ 150 ರೂಪಾಯಿ ಕೊಟ್ರೆ ವಜ್ಜಿರಿ ನಮಗೆ ಇಲ್ಲೇ. ಅದಕ್ಕೆ ಹಿಂಗೆ ಮಾಡ್ತಾರೆ. ಇವರು 6 ಬ್ಲೌಸ್ ಕೊಟ್ಟಿದ್ರು ನಮ್ಮ ಕಸ್ಟಮರು. ಒಂದು ಅರ್ಜೆಂಟು ಹೊಲಕ್ಕೆ ಕೊಟ್ಟೆ ನಾನು. 3 ನೈಟಿ 2 ಲಂಗ 1 ಬ್ಲೌಸು ಹೊಲಕ್ಕೆ ಕೊಟ್ಟೀನಿ. ನೋಡಿ, ಯಾರ್ಯಾರು ಎಷ್ಟು ಹರ್ಕತ್ತಿರುತ್ತೋ ಅಷ್ಟು ಹೊಲಕ್ಕೆ ಕೊಟ್ಟಿಬಿಡ್ಬೇಕು. ಹೋಗೋರನ್ನ ಸಾಗಿಸ್ಬೇಕ್ರಿ ಮುಂದಕ್ಕೆ. ಹಂಗಂದ್ರೆ ಬಟ್ಟೆ ಇನ್ನೇಮೆ ಕಸ್ಟಮರ್ ಓಡಿ ಬರ್ತಾರೆ ನಮ್ಮ ಕಡೆ. ಎಷ್ಟು ಅರ್ಜೆಂಟಾಗಿ ಹೊಲಕ್ಕೆ ಕೊಡ್ತೀರಿ. ಈ ಸೀರೆ ನೋಡಿ, ಇವಾಗ ಇದು 6ನೇ ತಾರೀಕಿಗೆ ಕೊಡಬೇಕು. ನಾನು 6ನೇ ತಾರೀಕಿಗೆ ಕೊಡು ಎಷ್ಟು ಅದಾವ ಅಂದ್ರೆ ಮದುವೆವು ಇದೊಂದು ಐತೆ. ಎಷ್ಟನೇ ತಾರೀಕಿಗೆ? ಇದೊಂದು 6ನೇ ತಾರೀಕಿಗೆ. 6ನೇ ತಾರೀಕಿಗಲ್ಲಿ ನಾನು ಅವ್ರಿಗೆ 5ನೇ ತಾರೀಕಿಗೆ ಸಂಜೆ ಕೊಡ್ಬೇಕು ರೀ. ಇವಾಗ ಅದಕ್ಕೆ ನೋಡ್ಕೊಳಕತ್ತಿದ್ದೆ. ಇದು ಒಂದು ನಿಮಗೆ ಯೂಸ್ಫುಲ್ ಆಗುತ್ತೆ. ನಿಮಗೂ ಕೂಡ ಬಟ್ಟೆ ಟಿಚ್ ಮಾಡೋರಿಗೆ ಯೂಸ್ ಆಗುತ್ತೆ. ನೀವು ಯಾವ ಬಟ್ಟೆ ಕಸ್ಟಮರ್ ಬರಲ್ಲ ಅಂದವರು ಈ ಥರ ಮಾಡಿರಿ ನೀವು. ಇವಾಗ ನಾವು ಅರ್ಜೆಂಟ್ ಕೊಡ್ತೀವಂದ್ರೆ ನಮಗೇನಾಗುತ್ತೆ ಅಂದ್ರೆ ಈ ಅರ್ಜೆಂಟ್ ಕೊಡ್ತಾರೆ ಅಂಥೇಳಿ ನಮಗೂ ಒಂದು 50 ರೂಪಾಯಿ ಜಾಸ್ತಿ ತೊಗೊಲಿ. ಅರ್ಜೆಂಟ್ 100 ರೂಪಾಯಿ ತೊಗೊತೀವಿ, 200 ತೊಗೊತೀವಿ. ಅರ್ಜೆಂಟ್ ಕೊಡ್ತಾರೆ ಅಂಥೇಳಿ ಇದ್ರದ್ದು 200 ರೂಪಾಯಿಗೊಂದು ಇದು ಗೋಟ್ ಕಟ್ಟಬೇಕು ರೀ. ಇವರು ಒಬ್ಬರೇ ಕಸ್ಟಮರು. ಮೊನ್ನೆ ಒಂದು ಬ್ಲೌಸ್ ಹೊಲಕ್ಕೆ ಕೊಟ್ಟೆ, ಅಸ್ತರದ್ದು ಮಣ್ಣು ಮಸ್ತ್ ಕುಂತೈತೆವ ಅಂತಂದರು. ಅದೇ ನೋಡಿ, ನಮ್ಮ ಕಸ್ಟಮರ್ ಏನಂತಾರೆ ನೋಡಿ, ಬ್ಲೌಸ್ ನೀಟಾಗೈತೆ ಚೆಂದಾಗೈತೆ ಅಂದ್ರೆ ನಮ್ಗೆ ಅದರಲ್ಲಿ ಸಿಗುವಂಥ ಖುಷಿ ಎಲ್ಲಿ ಸಿಗಲ್ರಿ. ಅವ್ರು ಕೊಟ್ಟು ದುಡ್ಡು ಮಾತ್ರ ನಮ್ಮ ತಾಕಿರೋದಿಲ್ಲ. ನಾವು ಹೊಲಕ್ಕೆ ಕೊಟ್ಟ ಬಟ್ಟೆ ಹರಿತನ ಉಡಬೇಕು, ಅಷ್ಟೇ ನನ್ನ ಆಸೆ. ನೋಡಿ, ಇವೆರಡು ಈಗ ಇವೆರಡು 6ನೇ ನಾಳೆಗೆ ಕೊಡ್ಬೇಕಂತ ಯಾರು. ನಾಳೆಗೆ ನಾಡ್ದಾರ ನೋಡೋಣ್ರಿ ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ಕೊತೀನಿ. ಇವಾಗ ಇವು ಇರಲ್ಲಕ್ಕಂತ್ಯಾರ, ಇವು ಇರಲ್ಲಕ್ಕ ಸ್ನೇಹಿತರೆ. ಇವಾಗ ಎಷ್ಟೆಷ್ಟು ನಾನು ಕಟ್ ಮಾಡ್ಕೋಬೇಕಂತ ತೊಗೊಳಕತ್ತೀನಿ. ಇವತ್ತು ರಾತ್ರಿ 8 ಗಂಟೆ ಆಗೈತೆ ರೀ. ಈಗ ವಿಡಿಯೋ ಚಾಲು ಮಾಡಿ ಒಬ್ಬರು ಸಿಸ್ಟರು ಗಡಿಗೆ ಕೊಳ್ಳು ಕಟಿಂಗ್ ತೋರಿಸ್ರಿ ಅಂತೇಳಿ. ಇದು ಆ್ಯಕ್ಚುಲಿ ಹೇಳ್ಬೇಕು, ಇದು ಗಡಿಗೆ ಕೊಳ್ಳು ಕಟಿಂಗ್ ಬ್ಲೌಸ್ ಬಂದಾವು. ವಿಡಿಯೋ ಮಾಡಿದಾರೆ ಶ್ರಾವಣಿ ಮಾಡಿಲ್ಲ ಅಂದ್ರೆ ಖಂಡಿತ ತೆಗಿತೀನಿ. ಇವ್ರಿಗೆ ಮಾತ್ರ ಹೇಳಿಬಿಟ್ಟೀನಿ ರೀ, ಅರ್ಜೆಂಟ್ ಅಂದ್ರೆ ಆಗೋದಿಲ್ಲ, 1 ತಿಂಗಳ ಅಂತ ಹೇಳಿನ್ರಿ ಇವ್ರಿಗೆ. ಆಯ್ತು ಹೊಲಕ್ಕೆ ಕೊಡು ನೀ ಯಾವಾಗಂತೆ ಅವಾಗ ಬರ್ತೀನಿ. ಯಾಕಂದ್ರೆ ನಮ್ಮ ಕಡೆ ಕೈಯ ಮುರಿಸ್ತಿರ್ತಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ನೀ ಯಾವಾಗ ಹೊಲಕ್ಕೆ ಕೊಡು, ಒಟ್ಟು ನೀನೇ ಹೊಲಿಬೇಕಂದ್ರೆ ನನಗೆ ಆಗಲ್ಲ ಅಂತ ಹೇಳಿದೆ. ಮೊದಲು ಇಡಲಾಗಿದ್ದೇನೆ ರೀ ನಾನು. ಇದು ಒಂದೇ ಅಲ್ಲಲ್ರಿ, ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಒಂದೇ ಅಲ್ಲ. ನನಗೆ ಬಟ್ಟೆ ವ್ಯಾಪಾರ ಐತ್ರಿ. ಮತ್ತು ಪಿಕೋ ಹಾಕೋ ಬರ್ತಾವೆ, ಪಾಲ್ ಹಚ್ಚು ಬರ್ತಾವೆ, ಮತ್ತು ಇದು ನೈಟಿ ಹಿಡಿಯು ಬರ್ತಾವೆ, ಡ್ರೆಸ್ ಹಿಡಿಯು ಬರ್ತಾವೆ. ಇವತ್ತು ನೈಟಿ ಹಿಡಿ ಬಂದು ಅಲ್ಲಿ ಹೊಲ್ದಿಟ್ಟಿನಿ ರೀ. ಅವು 3 ಕಾಜಿ ಗುಂಡಿ ಮಾಡಬೇಕು. ಪ್ರತಿಯೊಂದು ಬರ್ತಿರ್ತಾವೆ. ಮತ್ತೆಲ್ಲ ಒಟ್ಟು ಮನೆ ಕೆಲಸ ಮಕ್ಕಳು ನೋಡ್ಕೋಬೇಕಲ್ರಿ. ಅದಕ್ಕೆ ಹಿಂಗಾಗಿ ಎಲ್ಲನೂ ಮೇಂಟೈನ್ ಮಾಡ್ಬೇಕ್ರಿ. ಹೆಣ್ಣಾಗಿ ಹುಟ್ಟಿವಿ ಅಂದ್ರೆ ನಾವು ಎಲ್ಲನೂ ಮಾಡ್ತೀವಿ ಅನ್ನೋದೊಂದು ಬಲ ಛಲ ಇತ್ತಂದ್ರೆ ಎಲ್ಲನೂ ಮಾಡ್ಬೋದು. ಸ್ವಲ್ಪ ನೆಶಿನಾಗಿ ಹೇಳ್ಬೇಕು. ನಾವು ಟೀಚಿಂಗ್ ಮಾಡೋರು ನೆಶಿನಾಗಿ ಹೇಳಿದ್ರೇ ಕೆಲಸ ಆಗುತ್ತೆ. ನೋಡಿ, ಇವು 5 ಮಾತ್ರ 1 ತಿಂಗಳ ಹೇಳೀನಿ ರೀ. ಇವು ಇನ್ನೂ ಅವ್ರು ಇವತ್ತು ಕೊಟ್ಟು ಕಳ್ಸೀನಿ ರೀ ಹೊಲಿದು. ಅವ್ರದ್ದೇನು ಇನ್ನೂ ಹೊಲಿಬೇಕ್ರಿ. ಅವ್ರದ್ದು ಕೂಡ ಭಾಳ ಸುಶೀಲ್ಗೆ ಹೋಗಿತ್ತ ಮೊದಲು ಹಾಕ್ಯಾರ ಇವರು. ಇದೇನೈತಿ ಇವತ್ತು ತೊಗೊಂಡಾರ. ಇದು ಕೂಡ ಸ್ವಾಮರಣಕ್ಕೆ ಬೇಕಂದರೆ ನಾಳೆ ಇವತ್ತು ನಾ 3-4 ದಿನ ಐತ್ರಿ. ಇದನ್ನು ಕೂಡ ಎತ್ತಿಡ್ತೀನಿ, ಮ್ಯಾಕೆ ಇಟ್ಕೋತೀನಿ ರೀ, ನೆಪ್ಪಿರಲ್ಲ. ಇದು ಕೂಡ ಒಟ್ಟು 6 ಬ್ಲೌಸ್ ಕೊಟ್ಟಿದ್ರು ಅವರು. ಒಬ್ರೊಬ್ರು ಒಂದೊಂದು ಸ್ವಲ್ಪ ಸಮ ಅಂತ ಹೊಲ್ಕೊಡೋದು. ನೋಡಿ, ಅಸ್ತ್ರ ಬ್ಲೌಸ್ 3 ಹೊಲ್ಕೊಟ್ಟೆ, ಕೊಟ್ಟೆ, ಮತ್ತು ಸಾದಾ ಬ್ಲೌಸ್ 2 ಹೊಲ್ದೀನಿ ರೀ. ಅಲ್ಲಿ ಬಿಳಿದು ಕಪ್ಪಸರ ಕೈ ಹೊಲಿಗೆ ಮಾಡಬೇಕು, ಕೂಕ್ಸ್ ಹಚ್ಚಬೇಕು. ಅವರು ಕೂಡ 2 ಹೊಲ್ಕೊಟ್ಟಿನಲ್ಲ ಕೊಟ್ಟಿನಲ್ಲ. ಇವು ಸ್ವಲ್ಪ ಲೇಟಾಗಿ ನಡಿತೈತೆ. ಇವು ಸ್ವಲ್ಪ ಲೇಟಾಗಿ ಹೇಳಿರಿ. ಇದನ್ನು ಕೂಡ ನಿನ್ನೆ ಹೋಗ್ಯಾರ, ಲೇಟ್ ಹೇಳೀನಿ. ಇವು ಹೊಲಿಬೇಕ್ರಿ ಇವಾಗ ಅರ್ಜೆಂಟ್. ಇವು ಎಲ್ಲ ಲಗ್ನ ಬ್ಲೌಸ್ಗಳು ಮುಗಿಸ್ಕೊಂಡು
ನೆಕ್ಸ್ಟ್ ಇವೇ ಕಟ್ ಮಾಡ್ತೀನಿ ನೋಡಿ. ಸಾದಾ ಬ್ಲೌಸು ಆರಾಮಾಗಿ ದಿನಕ್ಕೆ 4 ಬ್ಲೌಸ್ ಹೊಲಿಬೋದು ರೀ. ನಾನು ಎರಡು ಅಥವಾ 2 ಹೊಲದ್ನಿ ಅಂದ್ರೆ ಮತ್ತು ಬಟ್ಟೆ ಕಸ್ಟಮರ್ದು ಮತ್ತು ಏನಾರ ಹೊಲಿಗೆ ಹಾಕೋದು ಅಂದ್ರೆ ಇನ್ನೂ ಒಂದು ನೈಟಿ ಹೊಲಿಗೆ ಹಾಕೋಯ್ತು ನೋಡಿ. ಹಂಗೆ ಬಂದೇ ಬರ್ತಾವೆ ರೀ, ಪ್ರತಿಯೊಂದು ಹೊಲಿಗೆ ಹಾಕೋ ಬಂದೇ ಬರ್ತಾವೆ. ಸಾದಾ ಬ್ಲೌಜಿ 70 ರೂಪಾಯಿ ಮಾಡೀನಿ ರೀ. ಇದು ಯಾರ್ದನ ಗೊತ್ತೇ ಇಲ್ಲ ನೋಡಿ. ನಾವು ಏನು ಮಾಡೋದಂದ್ರೆ ಇಲ್ಲೇ ದೊಡ್ಡ ತಪ್ಪು ಮಾಡ್ತೀವಿ ರೀ ನಾವು. ಅವ್ರು ಯಾರು ಕೊಡ್ತಾರೆ ನೋಡಿ ಅದ್ರ ಮ್ಯಾಗ ಹೆಸ್ರು ಬರೋದು ನಾವು ಇಟ್ಕೋಬೇಕು. ಇಟ್ಕೊಂಡ್ರೇ ನಮ್ಗೆ ಕೂನ್ ಹತ್ತಾವು. ಇವಾಗ ನೋಡಿ ಇದು ಯಾರ್ದನ ಗೊತ್ತೇ ಆಗವಲ್ದು. ನನಗಿದು ಒಂದು ತಿಂಗಳನ್ನ ಆಯ್ತು ರೀ ಇದು ಬ್ಲೌಸ್ ಕೊಟ್ಟು, ಗೊತ್ತಾಗವಲ್ದು. ಇದನ್ನು ಕೂಡ ಇಲ್ಲೇ ಇಲ್ಲರಿ. ಇವಿಷ್ಟು ನಾವು ನೋಡ್ಕೋಬೇಕ್ರಿ. ಒಂದಿನ ಕುಂತ್ಕೊಂಡು ಯಾವ ಅರ್ಜೆಂಟ್ ಅದಾವೆ ಯಾವ ಅರ್ಜೆಂಟ್ ಇಲ್ಲ. ಇಲ್ಲಿಕ್ಕೆ ಇವತ್ತು ನಾನೇ ಬೇಯಿಸ್ಕೊಂಡೀನಿ ರೀ ಅರ್ಜೆಂಟ್ ಹೊಲಿಲಾರ್ಕ. ಶ್ರೀಶೈಲಕ್ಕೆ ಹೋಗಿತ್ತ ಮೊದಲೇ ಕೊಟ್ಟಾರ ರೀ ಯುಗಾದಿ 2 ತಿಂಗಳಾಯ್ತು ನಾವು ಈ ಥರ ಕಸ್ಟಮರ್ ಬಟ್ಟೆಗಳನ್ನ ಹಿಂಗೆ ಇಟ್ಕೊಂಡು ಕುಂತೀವಿ ಅಂದ್ರೆ ಇನ್ನೇಮೋ ಹೊಲಿಯೋಕೆ ಹಾಕಲ್ರಿ ಅವರು. ಅರ್ಜೆಂಟ್ ಹೊಲ್ಕೊಡ್ಬೇಕು ಕೊಡ್ಬೇಕು ನೋಡಿ. ಕಸ್ಟಮರ್ ಇವತ್ತು ಬಂದ್ರೆ 2-3 ದಿನ ಸ್ಟಿಚ್ ಮಾಡಿಕೊಟ್ಬಿಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಸ್ಟಮರ್ ಬರ್ತಾರೆ ರೀ. ಬೇಕಾದ್ರೆ ಅದು ನೀವು ಟಿಪ್ಸ್ ಫಾಲೋ ಮಾಡಿರಿ. ಇವಿಷ್ಟು ಹೊಲ್ಯಾಕೆ ತೆಗೆದೀನಿ ರೀ. ಸದ್ದು ಕಟಿಂಗ್ ಎಷ್ಟು 2-3 ಕಟಿಂಗ್ ಮಾಡ್ತೀನಿ ರೀ ಈಗ. ಇವು ಕೂಡ ಇದನ್ನು ಕೂಡ ಒಂದು ತಿಂಗಳನ್ನ ಹೇಳಿರಿ ಇವನ್ನ. ಇವು ಸಾದಾ ಬ್ಲೌಸ್ ರೀ. ಇವು ಅಸ್ತ್ರ ಬ್ಲೌಸ್ ಭಾಳ ಇಷ್ಟು ಅಸ್ತ್ರ ಬ್ಲೌಸ್ ನೋಡಿ. ಅಸ್ತ್ರ ಬ್ಲೌಸು ಲೇಟ್ ಆಗಲ್ಲ ಸ್ನೇಹಿತರೆ, ಜಲ್ದಿ ಟಿಚಿಂಗ್ ಆಗ್ತಾವೆ. ಇದು ಕೂಡ ಅಸ್ತ್ರ ಬ್ಲೌಸು, ಇದು ಅಸ್ತ್ರ ಬ್ಲೌಸು. ಇದು ಬ್ಲ್ಯಾಕ್ ಐತ್ರಿ. ಈಗ ನೀಲಿ. ಇವು ಒಂದು 3, 4, 5. ಇದು ಒಂದು ಸೀರೆ ಬ್ಲೌಸ್ ಐತಿ. ಇದಕ್ಕೂ ಅಸ್ತ್ರ ಕೊಟ್ಟಾರೆ. ಇವಕ್ಕೆ ಅಸ್ತ್ರ ಎಲ್ಲ ನಿಂತಾಕ ಹಾಕಕ್ಕ ಇದ್ದು ಎಲ್ಲರೂ ಕೊಡ್ತಿದ್ರೆ ಇವೊಂದು 4 ಹೊಲಿಬೇಕು ನೋಡಿ. ಈಗ ಇಷ್ಟೆಲ್ಲ ಟಿಚಿಂಗ್ ಅದಾವೆ ರೀ. ನಾವು ಏನು ಮಾಡ್ತೀವಿ ರೀ, ದಿನಕ್ಕೆ ಹೊಲಿಬೇಕು ಅಂತ ಎಲ್ಲ ಕಡೆ 1-2 ಟೈಲರಿಂಗ್ ವಿಡಿಯೋ ನೋಡಿದ್ನಂದ್ರೆ ಅಲ್ಲಿ ಹೇಳ್ತಿರ್ತಾರೆ ಇವತ್ತಿನ ಬಟ್ಟೆ ಇವತ್ತೇ ಹೊಲಿಬೇಕು, ನಾಳೆ ತನಕ ಇಟ್ಕೋಬಾರ್ದು ಅಂತಾರೆ. ಹಂಗೆಲ್ಲ ಆಗಲ್ರಿ. ಯಾಕಂದ್ರೆ ನಮ್ಗೆ ಹಳ್ಳಿ ಅಂದ್ರೆ ಜಾಕ್ ಮಿಷನ್ ಬೇಕ್ರದೆಲ್ಲ. ಹಂಗೆಲ್ಲ ಪದ ಸೀರೆ ಎಲ್ಲ ಶಿಸ್ತಿತ್ತಂದ್ರೆ ಆಗುತ್ತಾ. ಅವರು ಒಂದು ದಿನಕ್ಕೆ 10 ಬ್ಲೌಸ್ ಹಿಂಗೆ ಹೊಲಿತೀನಿ ಅಂತಾರಲ್ಲ. ಕಟ್ ಮಾಡೋರೊಬ್ರು ಬೇರೆ, ಹೊಲಿಯೋರೊಬ್ರು ಬೇರೆ ಇರ್ತಾರೆ. ನಮಗೇನದನ್ನು 4 ಅಥವಾ 5 ಹೊಲಿಬೋದು ಸಾದಾ ಬ್ಲೌಸು. ಮುಂಜಾನೆ ಬೆಳಗ್ಗೆ ನೆಶಿನಾಗೆದ್ದು 8 ಕುಂತೀವಿ ಅಂದ್ರೆ ಸಂಜೆ 6 ತನಕ ಹೊಲಿದ್ರೆ ಒಂದು 4-5 ಆಗ್ತಾವೆ ರೀ. ಅದು ನಾರ್ಮಲ್ ಡರ್ಬಿ ಮಿಷನ್ದಾಗ. ಜಾಕ್ ಮಿಷನ್ ತೊಗೊಂಡ್ರೆ ಹೆಂಗೆ, ನಾ ಜಾಕ್ ಮಿಷನ್ದಾಗ ಹೊಲ್ದಿಲ್ಲ, ನನಗೆ ಗೊತ್ತಿಲ್ಲ. ನನಗಾದ ಅನುಭವವನ್ನು ನಾನು ನಿಮಗೆ ಶೇರ್ ಮಾಡ್ಬೇಕು ರೀ. ನನಗೆ ಆಲಾರ ಅನುಭವ ಶೇರ್ ಮಾಡಿದಂದ್ರೆ ಉಪಯೋಗ ಆಗಲ್ಲ ಸ್ನೇಹಿತರೆ. ನಾ ಆಲ್ಮೋಸ್ಟ್ ಏನು ಹೇಳ್ತೀನಿ ರೀ, ಅರ್ಜೆಂಟ್ ಯಾರು ಅಂತ ನೋಡಿ ಒಂದು 50 ರೂಪಾಯಿ ಹೆಚ್ಚು ತೊಗೋರಿ ಹೊಲಕ್ಕೆ ಕೊಡ್ರಿ. ಹಂಗೆ ನಮಗೆ ಆಗ್ಲತ್ತಂದ್ರೆ ಹಿಡಿಯೋಕೆ ಹೋಗ್ಬೇಡ್ರಿ. ಬಟ್ಟೆ ಹಿಡಿದ್ಕೆ ರೀ ಹೊಲ್ಕೊಳ್ಳೋಡು ಹಂಗೆ ಹಿಂಗೆ ಅನಿಸ್ಕೊಳಕ್ಕಿಂತ ಸುಮ್ಮನೆ ಇದ್ದು ಬಿಡೋದು ಬೆಸ್ಟ್ ನೋಡಿ ನನ್ನ ಅನಿಸಿಕೆ. ನಾನು ಹೊಲಿದು ಬಿಟ್ಟಿದ್ದೆ, ಬಟ್ಟೆಗಳೆಲ್ಲ ಸ್ಟಾಪ್ ಆಗಿದ್ದು. ನಾವು ನೀಟಾಗಿ ಹೊಲಿಬೇಕು ರೀ. ನಾವು ಕೊಟ್ಟಿರ್ತಾರೆ ನೋಡಿ ಬ್ಲೌಸ್ಗಳು ನೀಟಾಗಿ ಟಿಚ್ ಮಾಡಿಕೊಟ್ರೆ ಎಲ್ಲಿದ್ದರೂ ಕಸ್ಟಮರ್ ಹುಡ್ಕೊಂಬರ್ತಾರೆ. 10 ರೂಪಾಯಿ ಕಡೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲೆಲ್ಲ ನಮ್ಮ ಹಳ್ಳಿ ಒಳಗೆ ಎಲ್ಲರಿಗಿಂತ 10-20 ರೂಪಾಯಿ ರೇಟ್ ಜಾಸ್ತಿನೇ ತೊಗೋತೀನಿ ರೀ. ಮತ್ತು ನೈಟಿ ಹಿಡಾಕೆ ಮಂದಿ ಎಲ್ಲ 61, ನಾ 70 ತೊಗೋತೀನಿ. ಈಗೆಲ್ಲ ಏಟ್ ಮಾಡ್ರೆ ಗೊತ್ತಿಲ್ಲ. ಬ್ಲೌಸಿಗಾದರೂ 70 ರೂಪಾಯಿ ಮಾಡೀನಿ ರೀ. ಮಂದಿ ಎಲ್ಲರೂ ಏನು ಮಾಡ್ಯಾರ 150 ರೂಪಾಯಿ ಜೋಡಿ ಮಾಡ್ಯಾರ ಬ್ಲೌಸ್ಗಳು. ನಾವು ಒಂದು ರಾಗ ಕಮ್ಮಿ ಆಗುತ್ತೆ ರೀ, ಒಂದು ರಾಗ ಹೆಚ್ಚಾಗುತ್ತೆ. ತಲೆ ಕೆಡಿಸೋಬಾರ್ದು. ಹಂಗಂದ್ರೆ ಗಿರಾಕಿ ಕುಂದಿರ್ತಾವೆ. ಫಸ್ಟು ಗಿರಾಕಿ ಕುಂದಿರ್ಸ್ಕೋಬೇಕು ರೀ. ನಾ ಎಲ್ಲ ಇಲ್ಲೆಲ್ಲ 60 ಹೊಲಿದ್ರೆ ಫಸ್ಟಿಗೆ ಬಂದಾಗ 50 ಹೊಲ್ದೀನಿ ರೀ. ನಾ 50 ರೂಪಾಯಿ ಹೊಲ್ದು ಎಲ್ಲರೂ ನಾ ಹಾಕ್ತೀನಿ ಹೊಲ್ಕೊಟ್ಟೆ ನೀಟಾದು, ನಾ ಹಾಕ್ತೀನಿ ನೀನು ಹಾಕ್ತೀನಿ ಅಂತಾರೆ. ಒಮ್ಮೊಮ್ಮೆ ಆದರೂ ಜಾಕ್ ಮಿಷನ್ ಆಗ್ಬೇಕು ರೀ. ನನ್ನ ಸಿಕ್ಕಾಪಟ್ಟೆ ಬಟ್ಟೆಗಳು ಬರ್ತಿರ್ತಾವೆ. ಯಾಕಂದ್ರೆ ಅವು ದಿನಕ್ಕೆ 3-4 ಹೊಲಿಬೋದು. ಇಷ್ಟೆಲ್ಲ ಬಟ್ಟೆ ಬಂದಾಗ ಈ ಲಗ್ಗ ಸೀಸನ್ ಐತೆ. ಸೀಸನ್ ಟೈಮ್ದಾಗ ನಮ್ಗೆ ಆಗಲ್ಲ ಅಂತ ಕುಂತೀವಿ ಅಂದ್ರೆ ಯಾವುದೂ ಆಗಲ್ಲ ನೋಡಿ ಸ್ನೇಹಿತರೆ. ಆಗುತ್ತೆ ಅಂತ ಮಾಡಿದ್ದೀವಿ ಅಂದ್ರೆ ಎಲ್ಲನೂ ಆಗುತ್ತೆ. ಅಸ್ತ್ರ ಬ್ಲೌಸ್ ಹೊಲಿಯೋದಕ್ಕಿಂತ ಭಾಳ ಲಾಭ ಐತ್ರಿ ಅಸ್ತ್ರ ಬ್ಲೌಸು. ನಿಮಗೆ ಯಾರಿಗೆಲ್ಲ ಅಸ್ತ್ರ ಬ್ಲೌಸ್ ಹೊಲಿಯೋಕೆ ಇಷ್ಟವೋ ಸಾದಾ ಬ್ಲೌಸ್ ಹೊಲಿಯೋಕೆ ಇಷ್ಟವೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಮಾತ್ರ ಅಸ್ತ್ರ ಬ್ಲೌಸ್ ಹೊಲಿಯೋಕೆ ಇಷ್ಟ. ಆದರೆ ಅಸ್ತ್ರ ಬ್ಲೌಸು ಲೇಟ್ ಕೈ ಹಿಡಿತಾವು, ಡಬಲ್ ರೊಕ್ಕ. ಸಾದಾ ಬ್ಲೌಸು ಕೈ ಹಿಡಲ್ಲ. ಅರ್ಧ ತಾಸನ್ನೇ ಒಂದು ಬ್ಲೌಸ್ ಮುಗಿಸ್ಬೋದು. ಅಸ್ತ್ರ ಬ್ಲೌಸು 1 ತಾಸು ಪೌನೆ ತಾಸು ಹೋಗುತ್ತೆ ರೀ. ಹಂಗೆ ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ ಅಂದ್ರೆ 1.5 ತಾಸು ಹೋಗುತ್ತೆ. ನನಗೆ ಅಸ್ತ್ರ ಬ್ಲೌಸ್ ಹೊಲಿಬೇಕು 1.5 ತಾಸು ಬೇಕೇ ಬೇಕ್ರಿ. ಅರ್ಧ ತಾಸು 1 ತಾಸ್ನಾಗ ಮುಗಿದಲ್ಲ ಅಸ್ತ್ರ ಬ್ಲೌಸ್ಗಳು. ಈ ಥರ ಟಿಪ್ಸ್ಗಳು ಫಾಲೋ ಮಾಡಿರಿ ನೀವು ಕೂಡ. ಎಷ್ಟು ನಾವು ನೀಟಾಗಿ ಹೊಲಿತೀವಿ. ನಾನು ಇಸ್ತ್ರಿ ಮಾಡ್ಕೊಡಲ್ರಿ, ಪಿಕೋ ಹಾಕಲ್ಲ, ಏನೂ ಹಾಕಲ್ಲ. ಹಳ್ಳಿಯಲ್ಲಿ ಯಾವ ಥರ ಹೊಲಿತಾರೆ, ಯಾವ ಥರ ಮತ್ತು ರೊಕ್ಕ ಕೊಡ್ತಾರೆ ಆ ಥರ ನಾವು ಟಿಚ್ ಮಾಡಿಕೊಡ್ಬೇಕು. ಇವು ಗೋಟ್ ಕಟ್ಟಬೇಕು ರೀ. ಗೋಟ್ ಕಟ್ಟಿ ಜಾಸ್ತಿ ಅಮೌಂಟ್ ತೊಗೋತೀನಿ ರೀ ನಾನು. ಅಸ್ತ್ರನೂ ಇಲ್ಲೇ ತೊಗೊಂಡ್ರೆ ನೀವು ಟೈಲರಿಂಗ್ ಮಾಡೋರಿದ್ರೆ ಅಸ್ತ್ರ ಕೂಡ ನೀವೇ ಹಾಕ್ಕೊಳಿದ್ರೆ ಅದು 30 ರೂಪಾಯಿ ನಿಮಗೆ ಲಾಭ ಆಗುತ್ತೆ ನೋಡಿ. ಅದು ಕೂಡ ನಾನು ನಿಮಗೆ ಹೇಳಬಲ್ಲೆ. ಬಟ್ಟೆ ವ್ಯಾಪಾರ ಮಾಡಿದ್ರು ಲಾಭ ಆಗುತ್ತೆ ರೀ. ಬ್ಲೌಸ್ ತೊಗೊಂಡು ಟಿಚ್ ಮಾಡೋಕೆ ಕೊಡ್ತಾರೆ, ಸೀರೆ ತೊಗೊಂಡು ಪಿಕೋ ಪಾಲ್ ಮಾಡೋಕೆ ಕೊಡ್ತಾರೆ, ನೈಟಿ ತೊಗೊಂಡು ಇಲ್ಲೇ ಹಿಡಿಯೋಕೆ ಕೊಡ್ತಾರೆ, ಡ್ರೆಸ್ ತೊಗೊಂಡ್ರೆ ಇಲ್ಲೇ ಹಿಡಿಸ್ತಾರೆ. ಪ್ರತಿಯೊಂದು ನಾವು ಮಾಡ್ಕೊಂಡಂಥ ಹೆಣ್ಮಕ್ಳು ದುನೇ ಮಾಡ್ಬೋದು ರೀ.
ಮಾಡೋರಿಗೆ 100 ಕೆಲಸ, ಮಾಡೋರಿಗೆ 1 ಕೆಲಸ ಇಲ್ಲ ನೋಡಿ. ಏನು ಬೇಸರ ಮಾಡ್ಕೋಬೋದು. ಆದರೆ ಇದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಹೊಟ್ಟಿಗೆ ಒಂದು ಸಲ ಊಟ ಕಾಣಲ್ಲ ಸ್ನೇಹಿತರೆ, ಮಾಡಬೇಕಾಗುತ್ತೆ. ಹಂಗೆ ಇವತ್ತು ಎಲ್ಲ ಮನೆ ಕೆಲಸ ನೋಡ್ಕೊಂಡು ಮಾಡ್ಬೇಕಲ್ರಿ, ಒಬ್ಬರೇ ಮೇಂಟೈನ್ ಮಾಡೋದು ಕಷ್ಟ ಐತಿ. ಅದ್ರಾಗ ಒಂದು ನೋಡಿರಿ ಹೆಂಗಂದ್ರೆ ಸ್ನೇಹಿತರೆ, ಹಂಗೆ ಹೊಲ್ಕೋತಾ ಇರ್ರಿ, ಬೇಸರ ಆಗಲ್ಲ. ಊರಿಗೆ ಹೋಗೋ ಬರಲಿ, ಒಂದಿನ ಊರಿಗೆ ಹೋಗಿ ಬರಲಿ, 2ನೇ ದಿನ ಹೊಲಿಯಾಕ ಮೂಡ್ ಆಫ್ ಆಗಿಬಿಡುತ್ತೆ. ನನಗೆ ಮಾತ್ರ ರಾಟಿ ಮ್ಯಾಗೆ ಕುಂದ್ರಂಗಲ್ಲ. ನೀವು ಹೊಲೀರಿ, 1 ಬ್ಲೌಸ್ ಹೊಲೀರಿ, 2 ಬ್ಲೌಸ್ ಹೊಲೀರಿ, ಇನ್ನೂ ಹೊಲಿಬೇಕು ಅನಿಸುತ್ತೆ. ನಾವು ಕಾಯಂ ಟೀಚಿಂಗ್ ಮಾಡಿದ್ವಿ ಅಂದ್ರೆ ಬೇಸರನೇ ಬರಲ್ರಿ. ಟೀಚಿಂಗ್ ಮಾಡೋಕೆ ಒಂದು ಹೊಲಿದ್ರೆ ಇನ್ನೊಂದು ಹೊಲಿಬೇಕಪ್ಪ ಅನ್ನೋದು ಆಸೆ ಹುಟ್ಟಿಬಿಡುತ್ತೆ. ರಾಟಿ ಮ್ಯಾಗ ಕುಂತೀವ ಸಾಕ್ರಿ, ದಿನ ಡೈಲಿ ಕುಂತು ಹೊಲಿದ್ರೆ ಭಾಳ ಅಲ್ಲ ಇವೆಲ್ಲ ಬಟ್ಟೆಗಳು. ಆರಾಮಾಗಿ ಟೀಚ್ ಮಾಡಬೇಕು. ಹೊಲಿಲಿಕ್ಕಂದ್ರೆ ಭಾಳ ಆಗಿಬಿಡ್ತಾವೆ. ಎಲ್ಲಿಗಾರ ಬಂದು ಅಂದ್ರೆ ನಮಗೆ ಬೇಸರ ಆಗಿಬಿಡ್ತು ರೀ. ಎಲ್ಲಿಗೂ ಹೋಗ್ಬಾರ್ದು ನೋಡಿರಿ. ಕೆಲಸ ಮಾಡೋರು, ಟೈಲರಿಂಗ್ ಮಾಡೋರು, ರಾಟಿ ಆಯ್ತು ನಾವಾಯ್ತು ಅಂದ್ರೆ ಹತ್ತಂಡೆ ಆದ್ವಿ ಅಂದ್ರೆ ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಯಾವುದು ಬೇಸರ ಬರಲ್ಲ. ನಾ ಆದಷ್ಟು ನಿಮಗೆ ಏನು ಹೇಳ್ತೀನಿ ಅಂದ್ರೆ ನೀಟಾಗಿ ಹೊಲೀರಿ. ಒಂದೇ ಬ್ಲೌಸ್ ಹೊಲೀರಿ, ಒಂದು ದಿನಕ್ಕೆ ನೀಟ್ ಹೊಲೀರಿ. ನಿಮಗೆ ಬಟ್ಟೆ ಕಸ್ಟಮರ್ ಬರ್ತಾರೆ. ದಿನ 1-2 ಹೊಲಿಯಾಕತ್ರಂದ್ರೆ ಸಿಕ್ಕಾಪಟ್ಟೆ ಆದಾಯ ಆಗುತ್ತೆ. ಈ ಒಂದೊಂದು ಕಡೆ ಒಂದೊಂದು ಸಾದಾ ಬ್ಲೌಸಿಗೆ 200 ರೂಪಾಯಿನೇ ಐತ್ರಿ. 150 ರೂಪಾಯಿಗೆ ಒಂದು ಬ್ಲೌಸ್ ಅಂತ ನೋಡಿ. ಸಾದಾ ಬ್ಲೌಸು ಮಂಗಳೂರಲ್ಲಿ 150 ರೂಪಾಯಿಗೆ ಒಂದು ಅಂತ. ಮತ್ತು ಹೊರಗೆ ಸಿಟ್ಯಾಗ ಅದು ಓಣಿ ಒಳಗೆ ಹಿಂಗೆ ನಮ್ಮಂಥವ್ರು ದುಡಿಯೋಕೆ ಹೋಗಿರ್ತಾರಲ್ಲ ಅವ್ರು ಹೊಲಿಯೋರು 150 ರೂಪಾಯಿಗೆ ಒಂದು ಸಾದಾ ಬ್ಲೌಸು. ಹಿಂಗೆ ಮೇನ ಸಿಟ್ಯಾಗ ಹೊಲಿತಾಳೆ ಮಂಗಳೂರೊಳಗೆ, ಅವೆಲ್ಲ 200-250 ರೂಪಾಯಿ ಅಂತ್ರಿ ಸಾದಾ ಬ್ಲೌಸು. ಅಷ್ಟೆಲ್ಲ ಟೈಲರಿಂಗ್ ಒಳಗೆ ಲಾಭ ಐತೆ. ಇಲ್ಲೇ ನಮ್ಮ ಹಳ್ಳಿ ಕಡೆಯಲ್ಲಿ ಜಾಸ್ತಿ ರೇಟ್ ಇಲ್ಲಲ್ಲ, ಹಿಂಗಾಗುತ್ತೆ ರೀ. ಹಿಂಗಾಗಿ ನಾವೇನು ಮಾಡ್ಬೇಕಂದ್ರೆ ಟೈಲರಿಂಗ್ ಮಾಡೋರು ಯಾವ ಊರು ಪಾರು ಅನ್ಬಾರ್ದು ನೋಡಿ. ಊರಿಗೆ ಹೋಗಿ ಬಂದು ಅಂದ್ರೆ ರಾಟಿ ಹೊಲಿಯಾಕನ ಆಗಲ್ಲ ನೋಡಿ. ಬೇಸರ ಆಗಿಬಿಡ್ತಾರೆ, ರಾಟಿ ಮ್ಯಾಗನ ಕುಂದ್ರಲ್ಲ. ಆಲ್ಮೋಸ್ಟ್ ನಾವು ಹೊಲ್ಕೋತಾ ಇರ್ರಿ, ಯಾವುದೂ ಬೇಸರ ಆಗಲ್ಲ. ನೈಟ್ ಟಿಚ್ ಮಾಡಬೇಕು ಅನಿಸುತ್ತೆ ರೀ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇಷ್ಟೆಲ್ಲ ನಾನು ಟೀಚಿಂಗ್ ಬಂದಿದ್ದು ನಿಮ್ಗೂ ಶೇರ್ ಮಾಡಿದೆ. ನಿಮಗೂ ಕೂಡ ಒಂದಿಟ್ಟು ಮಾಹಿತಿ ಸಿಕ್ಕಂಗಾಯ್ತು. ನಾವು ಬಟ್ಟೆಗಳು ಟಿಚ್ ಬಂದರೆ ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಪ್ರತಿಯೊಂದು ನಿಮಗೆ ಶೇರ್ ಮಾಡೀನಿ. ಅರ್ಜೆಂಟ್ ಇದ್ದವರು ಕಡಿಯಾಗಿ ತೆಗೆದು, ಅರ್ಜೆಂಟ್ ಇಲ್ಲರೋ ಇಟ್ಟು ಆಲ್ಮೋಸ್ಟ್ ಒಮ್ಮೆ ಕಟ್ ಮಾಡಿರಿ. ಒಂದು 7-8 ಜಂಪರ್ ಕಟ್ ಮಾಡಿರಿ. ನನಗೆ ಆ ಟೈಮಿಂಗ್ ಇಲ್ಲ, ರಾತ್ರಿ ಭಾಳ ಆಗೈತಿ. ಇವಾಗ 8:30-9 ಆಗಿ ಬಂದೈತೆ. ಇವಾಗ 2 ಕಟ್ ಮಾಡಿ ಮಲ್ಕೋತೀನಿ. ನಮ್ಮ ಆರೋಗ್ಯನೂ ಮುಖ್ಯ ಅಲ್ರಿ. ನಮ್ಗೆ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ, ನಾವೇನೇ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಆರೋಗ್ಯ ನೋಡ್ಕೊಂಡು ಮಾಡಬೇಕು. ಬಟ್ಟೆಗಳು ಜಾಸ್ತಿ ಬರ್ಬೇಕಂದ್ರೆ ಏನೇನು ಟಿಪ್ಸ್ ಹೇಳ್ತೀನಿ ಅಂದ್ರೆ ಹೇಳಿಲ್ಲ ಅಂತ ಅಂತಿರಬೇಕು. ಏನು ಟಿಪ್ಸ್ ಇಲ್ಲ ನೋಡಿ. ನಾವು ಬಟ್ಟೆಗಳು ಜಾಸ್ತಿ ಬರಬೇಕಂದ್ರೆ ನೀಟಾಗಿ ಹೊಲಿಬೇಕು. ಎಷ್ಟು ನಾವು ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ, ನಾವು ಹೊಲಿತಾ ಕೈನೂ ಚಂದ ಬರುತ್ತೆ ಸ್ನೇಹಿತರೆ. ನೀವು ಗೋಟ್ ಕಟ್ಟೋದಾಗಿರ್ಬೋದು, ಪ್ರತಿಯೊಂದೂ ಐಡಿಯಾ ಬಂದುಬಿಡುತ್ತೆ. ನೀವು ಹೊಲಿಯೋದು ಒಂದು ತಿಂಗಳು ಹೊಲಿಯೋದು, 1 ತಿಂಗಳು ಬಿಡೋದ್ರಿಂದ ಯಾವುದೂ ಫಾಯ್ದೆ ಇಲ್ಲ. ಡೈಲಿ ಟಿಚ್ ಮಾಡಿರಿ. ಅದು ಏನಾಗುತ್ತಂದ್ರೆ ಇದು ಹಿಂಗೆ ನಮಗೆ ಹತ್ತುತ್ತೆ. ಯಾರು ಹೇಳ್ಕೊಡೋದು ಬೇಡ. ಅದಕ್ಕೆ ನಾನು ಹೇಳ್ತೀನಿ, ನೀಟಾಗಿ ಗೋಟ್ ಆಯಿತು ಫಿನಿಶಿಂಗ್ ನೀಟಾಗಿ ಕೊಡಿರಿ ಖಂಡಿತ. ಮತ್ತು ಅರ್ಜೆಂಟ್ ಹೊಲಿಗೆ ಕೊಡಬೇಕು. ಕರೆಕ್ಟಾಗಿ ಅವ್ರಿಗೆ ಮೈಯಾಗ ಹೊಂದಿ ಕುಂದಿರ್ಬೇಕು ರೀ. ಇದು ಕರೆಕ್ಟಾಗೈತೆ, ಇನ್ನೂ 10 ರೂಪಾಯಿ ಜಾಸ್ತಿ ಆದರೆ ಇವ್ರ ಕಡೆನೇ ಹೊಲಿಸ್ಬೇಕು ಅನ್ನೋಂಗೆ ಹೊಂದಿ ಕುಂದಿರ್ಬೇಕು. ಮತ್ತು ರೀ ಇದು ಅರ್ಜೆಂಟು ಇದ್ದು ಅಂದ್ರೆ ಅರ್ಜೆಂಟು ಹಿಡಿಬೇಕು ರೀ. ಅರ್ಜೆಂಟ್ ಹೊಲ್ಕೊಳ್ಳೋದಂತನೂ ಭಾಳ ಲಾಭ ಐತೆ ರೀ. ಅರ್ಜೆಂಟ್ ಅಂದ್ರೆ ಅವ್ರದ್ದು ಅವಶ್ಯಕತೆ ಇರುತ್ತೆ. ಅವ್ರು ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಡ್ತಾರೆ. ನಾವೇನು ಮಾಡ್ಬೇಕು, ಅವಾಗ ಒಂದು 50 ರೂಪಾಯಿ ಜಾಸ್ತಿ ಹೇಳಿ ಅರ್ಜೆಂಟ್ ಹೊಲಿಗೆ ಕೊಟ್ಟಿವಿ ಅಂದರೆ ಅರ್ಜೆಂಟ್ ಹೊಲಿಗೆ ಕೊಡ್ತಾ ಅಂತ ಇನ್ನೊಬ್ರಿಗೆ ಹೇಳ್ತಾರೆ. ಯಾರಾದರೂ ಅರ್ಜೆಂಟ್ ಬ್ಲೌಸ್ ಇಲ್ಲ, ಯಾರೆಲ್ಲ ನೋಡಪ್ಪ ಏನು ಮಾಡಬೇಕು ಅಂತ ವಿಚಾರ ಮಾಡೋ ಹೊತ್ನ್ಯಾಗ ಅಕ್ಕ ಹೊಲಿಗೆ ಕೊಡ್ತಾಳೆ, ಹೋಗಿ ಅರ್ಜೆಂಟ್ನು ಹೊಲಿಗೆ ಕೊಡ್ತಾಳೆ, ನೀಟ್ರು ಹೊಲಿತಾಳೆ ಹೋಗು. ಹಿಂಗೆ ಬರ್ಬೇಕು ರೀ ಜನಗಳ ಬಾಯಿಗೆ. ಜನಗಳ ಬಾಯಿ ಬಂತಂದ್ರೆ ನಮಗೆ ಕಸ್ಟಮರ್ ಬರೋದು ಜಾಸ್ತಿ ಆಗುತ್ತೆ ರೀ. ಇಲ್ಲ ನಾವು ಒಂದು ಬ್ಲೌಸ್ ಕೆಡಿಸಿದ್ವು ಅಂದ್ರೆ, ಒಬ್ಬರದೇ ಒಂದು ಬ್ಲೌಸ್ ಕೆಡಿಸ್ರಿ. ಯಾರಾದರೂ ನಮ್ಮ ತಾಕ ಬರಾಕತ್ತಿದ್ರಂದ್ರೆ ಅವ್ರಿಗೆ ಏನು ಹೇಳ್ತಾರಂದ್ರೆ, ಬ್ಲೌಸು ಚೆನ್ನಾಗಿ ಹೊಲಿಯಲ್ಲ ಅಕ್ಕ, ಅಲ್ಲಿ ಹೋಗಬೇಡ, ಅಲ್ಲಿ ಹೊಲಿಯಾಕೆ ಬೇಡ ಅಂತೇಳಿ ಅವ್ರು ಬರೋರಿಗೂ ಅಡ್ಗಾಲ ಆತಾರೆ. ಇದೇ ನಾವು ಹೇಳೋದು. ನಮ್ಗೆ ಬಟ್ಟೆ ಕಸ್ಟಮರ್ ಬರೋದು ಹೇಳಿನಿ, ಬರಲಾರ್ದು ಹೇಳಿನಿ, 2 ಥರ ಟಿಪ್ಸ್ ಹೇಳಿನಿ. ನೀವು ಬರಬೇಕಂದ್ರೆ ದಿನಕ್ಕೆ ಒಂದೇ ಪೈನ್ಸ್. ಇವಾಗ ರಾಟಿ ಕಲಿತೀವಿ, ಇವಾಗ ನಾವು ಚಾಲು ಮಾಡೀವಂದ್ರೆ ಎಲ್ಲರಿಗಿಂತ 10 ರೂಪಾಯಿ ಕಮ್ಮಿನೂ ಹೊಲಿಬೇಕು. ಮತ್ತು ಎಲ್ಲರಿಗಿಂತ ನೀಟ್ನಾಗ ಹೊಲಿಬೇಕು. ಒಂದೇ ಹೊಲಿರಿ, ನೀವು ನೀಟಾಗಿ ಹೊಲಿಬೇಕು. ಹಂಗಂದ್ರೆ ನಮ್ಗೆ ಒಮ್ಮೆ ದುಡಿದು ಒಮ್ಮೆ 5-6 ಜಂಪರ್ ಹೊಲಿದು ನಾವು ಒಮ್ಮೆ ಸಾವ್ಕಾರ ಆಗ್ತೀವಿ ಅಂದ್ರೆ ಟೈಲರಿಂಗ್ಗಳು ನಡೆಯಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದಂದ್ರೆ, ನೀವು ಬಟ್ಟೆಗಳು ಜಾಸ್ತಿ ಬರಬೇಕಂದ್ರೆ ಇವೆಲ್ಲ ಟಿಪ್ಸ್ಗಳು ಫಾಲೋ ಮಾಡಲೇಬೇಕು. ಮತ್ತು ಯಾವುದು ದಾರಿ ಇಲ್ಲ. ಇವಾಗ ಎಲ್ಲರೂ ಏನಂತಾರಂದ್ರೆ, ಒಮ್ಮೆ ಬ್ಲೌಸ್ ಕಟ್ಟು ಅಂದ್ರೆ ಒಳ್ಳೆ ನಮ್ಮ ಕೈಯ ಬ್ಲೌಸ್ ಕೊಡೋಕೆ ಅಂಜಾಡ್ತಾರೆ. ನಾವು ಆ ಥರ ಮಾಡ್ಕೋಬಾರ್ದು.
ನಾನು ಏನೂ ಇಲ್ಲ ಅಂದ್ರೂ ದಿನ 200 300 ಹೊಲ್ತೀನಿ ರೀ. ಅಸ್ತ್ರ ಬ್ಲೌಸ್ ಬಂದ್ರೆ ಒಂದೊಂದೇ 200 ರೂಪಾಯಿ 200 ರೂಪಾಯಿ ಹೊಲಿಬೋದು ರೀ. ಇವಾಗ ಅಸ್ತ್ರ ಬ್ಲೌಸೂ ಹಿಡಿಬೇಕು, ಸಾದಾ ಬ್ಲೌಸ್ನು ಹಿಡಿಬೇಕು. ಲಾಭ ಆಗೋದು ಒಂದೇ ಹಿಡ್ಕೊಂಡ್ರು ಮುಗಿಯಲ್ಲ, ಎಲ್ಲ ಥರನೂ ಹೊಲಿಬೇಕು. ಎಲ್ಲ ಥರ ದಿನ 2 3 ಹೊಲಿದ್ರೇ ನಮಗೆ ಐತಲ್ರಿ ಇದೇ ದಿನಕ್ಕೆ ಸುಮ್ಮನೆ ಖಾಲಿ ಕುಂದ್ರಕ್ಕಿಂತ ಇಷ್ಟೆಲ್ಲ ಬಟ್ಟೆಗಳು ಬರ್ತಾವೆ. ನಾನು ಹೊಲಿಯಲ್ಲ ಅಂಥೇಳಿ 6 ತಿಂಗಳ ಹೊಲಿದು ಬಿಟ್ಟಿದ್ದೆ. ಅವಾಗ ಒಂದು ಬಟ್ಟೆ ಬರ್ತಿದ್ದಿಲ್ಲ ಅಷ್ಟೇ ಅಂತ ಅನ್ನಕ್ಕೆ ನಾನು ಹೊಲಿಯೋಕೆ ಎಷ್ಟು ಬಟ್ಟೆ ಬರ್ತಾವೆ, ಸಾಕಪ್ಪ ಸಾಕು, ಹೊಲಿದಾಗಲ್ಲ ಅಂದರೂ ಅಷ್ಟು ಬಟ್ಟೆ ಬರ್ತಾವೆ. ಹೊಲಿದಿಲ್ಲ ಅಂತ ಒಬ್ರನ್ನ ಒಳಗೆ ಕಳಿಸಿಬಿಡ್ರಿ ನೀವು, ಆಕೆ ಹೊಲಿದಿಲ್ಲ ಅಂತ ಬಟ್ಟೆನೇ ಬರೋದಿಲ್ಲ. ಹೊಲಿತೀನಿ ಅಂತ ಒಬ್ರಿಗೆ ಹೇಳಿ ಬಟ್ಟೆ ಹಿಡ್ಕೊರಿ, ಆಕೆ ಹೊಲಿಯಾಕತ್ತಾಳ ಹುಡುಗ ಮತ್ತೆ ಹೊಲಿಯಾಕತ್ತಾಳು ಮಸ್ತ್ ಹೊಲಿತಾಳೆ, ಅಲ್ಲೇ ಯಾಕೆ ಬಂದು ನೋಡಿ ನಾನು ಅಂದ್ರಂದು ಸಾಕು, ಬಟ್ಟೆಗಳು ತಾನಾಗಲೇ ಬರ್ತಿರ್ತಾವೆ. ನಾನು ಈಗ 6 ತಿಂಗಳ ಹೊಲಿಬಿಟ್ಟಿದ್ದೆ, ಇವಾಗ ಮತ್ತೆ 2 ತಿಂಗಳ ಆತು ಹೊಲಿಯಾಕತ್ತೀನಿ. ಈ ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ಬರ್ತಾವ್ರಿ. ಆದ್ರೆ ನಾವು ಹೊಲಿಯಲ್ಲ ಅಂದ್ರೂ ಪಿಕೋ ಪಾಲು ನೈಟಿ ಹಿಡಿವು ಪ್ರತಿಯೊಂದು, ಮತ್ತು ನೈಟಿ ಟಿಚ್ ಮಾಡೋದು, ಡ್ರೆಸ್ ಹಿಡಿದು ಪಿಕೋ ಪಾಲು ಇವೆಲ್ಲ ಮಾಡ್ತಿದ್ದೀನಿ ರೀ. ಆದರೆ ಯಾವಾಗಾರ ಆದ್ರೆ ವಾರಕ್ಕೆ 1-2 ಬ್ಲೌಸ್ ಸ್ಟಿಚ್ ಮಾಡ್ಯಾಕ್ರಿ. ಹಿಂಗಾಗಿ ಬೇಕಾದವರು ಒಟ್ಟತ್ತ ಬಳತ್ತ ಅಂತ ಇಟ್ಟೋಗಿರ್ತಲ್ಲ ಅಂಥವ್ರು ಬ್ಲೌಸು ವಾರಕ್ಕೆ 1-2 ಸ್ಟಿಚ್ ಮಾಡ್ಯಾಕಿ. ಇವಾಗಿಲ್ರಿ ಎಲ್ಲನೂ ನೋಡ್ಕೋಬೇಕು, ಎಲ್ಲನೂ ಮಾಡಬೇಕು. ಇವತ್ತು ಸೀರೆ ಪಿಕೋ ಹಾಕೋದು, ಒಂದು ಬ್ಲೌಸ್ ಸ್ಟಿಚಿಂಗು, 2 ನೈಟಿ ಹಿಡಿದು ಇವತ್ತು ಮಾಡೀನಿ ರೀ ಇವತ್ತಿನ ಕೆಲಸ. ನಾಳೆಗೆ ಎಷ್ಟಾಗುತ್ತೋ ನಾಳೆಗೆ ಕೆಲಸ ಮಾಡಬೇಕು. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ನಿಮಗೆ ಯೂಸ್ ಆಗೈತಿ ನಾ ಹೇಳುವಂಥ ಪ್ರತಿಯೊಂದು ಟಿಪ್ಸು. ಇಷ್ಟ ಆಗಿದ್ದು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿ. ವಿಡಿಯೋ ಹಾಕ್ತಿರ್ತೀನಿ ರೀ 2 ದಿನಕ್ಕೆ 3 ದಿನಕ್ಕೆ. ಟೀಚಿಂಗ್ ಮಾಡೋಕತ್ತೀನಿ ವಿಡಿಯೋ ಹಾಕೋದಾಗಲ್ಲ. ಬಾಯ್ ಸ್ನೇಹಿತರೆ.